ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ನಾನು ನಿಮ್ಗೆ ಟ್ರಾವೆಲಿಂದ ವಿಡಿಯೋ ಹಾಕ್ತಾನೆ ಅಂತ ಹೇಳಿದ್ದೆ. ಸೊ ನಾನು ಮಧ್ಯಪ್ರದೇಶದ ಉಜ್ಜಯಿನಿಗೆ ಹೊಂಟನಿ. ಬಟ್ ನಾವು ಊರು ಬಿಟ್ಟು ಹೊಂಟನಿ ಅಂತ ಹೇಳಿ ಇಲ್ಲಿ ನೋಡ್ರಿ ದಾವಣಗೆರೆ ಸ್ಟೇಷನ್ ಒಳಗೆ ಮಳಿನ ಸ್ಟಾರ್ಟ್ ಆಗ್ಬಿಟ್ಟತಿ. ಜಾಸ್ತಿ ಹೊತ್ತೇನು ಬರಲಿಲ್ಲ ರೀ, ಸ್ವಲ್ಪ ಹೊತ್ತು ಬಂತಷ್ಟ ಮಳೆ. ಸೊ ನಾವು ದಾವಣಗೆರೆ ರೈಲ್ವೆ ಸ್ಟೇಷನ್ನಿಂದ ಭೋಪಾಲ್ಗೆ ಟಿಕೆಟ್ ತೆಗ್ಸೇವಿ. ಡೈರೆಕ್ಟ್ ಉಜ್ಜಯಿನಿಗೆನ ಇಲ್ಲ, ಹಾಗಾಗಿ ಮತ್ತು ಅಲ್ಲಿಂದ ನಾವು ಬೇರೆ ಕಡೆ ಹೋಗಬೇಕು. ಸೊ ಟ್ರೈನ್ ಒಳಗೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ, ಯಾಕಂದ್ರೆ ನಾವು ಹತ್ತಿದ್ದು ಸಾಯಂಕಾಲ 5:30, ಅಂದ್ರೆ 13ನೇ ತಾರೀಕು ಸಾಯಂಕಾಲ 5:30. ಬಟ್ ರೀಚ್ ಆಗಿದ್ದು 14ನೇ ತಾರೀಕು ರಾತ್ರಿ 11 ಗಂಟೆಗೆ. 11 ಗಂಟೆ 11:30 ಒಂಥರ 15ನೇ ತಾರೀಕು ಆಗಿತ್ತಂತ ಅನ್ಕೋರಿ ಯಾವಾಗ ಹೋಗಿ ರೀಚ್ ಆಗಿದ್ವಿ ನಾವು. ಹಂಗೆ ಇಲ್ಲೆಲ್ಲ ನೋಡ್ತಾ ಇದ್ದೆ, ಜರ್ನಿ ಚೆನ್ನಾಗಿ ಅನಿಸ್ತಿತ್ತು. ನಾನು ಅಷ್ಟು ಬೇಗ ಶೇಂಗಾ ಕಾಳು ತಗೊಂಡು ತಿನ್ನತ್ತಿದ್ದೆ ರೀ. ಇದು ಆಲ್ರೆಡಿ ಬೆಳಗ್ಗೆದ್ರಿ, ಇದು ಮಾರ್ನಿಂಗ್ ಇದ್ದು, ಯಾಕಂದ್ರೆ ನೈಟ್ ಹೋದ್ಮೇಲೆ ನನಗಂತೂ ಫುಲ್ ಸುಸ್ತಾಗಿತ್ತು. ನಮ್ಮ ಅಕ್ಕನ ಮದ್ವೆ ಮುಗಿಸ್ಕೊಂಬಂದು ಟ್ರಾವೆಲ್ ಮಾಡತ್ತಿದ್ವಿ ಹಾಗಾಗಿ. ಬಟ್ ನಾನು ಇಲ್ಲೆಲ್ಲ ಫುಲ್ ಹಸಿರು ಇರ್ತೈತಿ, ಮಲೆನಾಡಿನ ವಾತಾವರಣ ಎಕ್ಸ್ಪೆಕ್ಟ್ ಮಾಡತ್ತಿದ್ರಿ. ಹಂಗಂದು ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡೆ. ಕಿಟಕಿ ಅಂದ್ರೆ ಈ ಕಡೆ ಹೊರಗೆ ಡೋರ್ ಇರ್ತದಲ್ಲ, ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾನೆ, ಫುಲ್ ಇಲ್ಲೆಲ್ಲ ಬರೀ ಕಲ್ಲು ಮಣ್ಣು ಈ ಥರನ ಐತ್ರಿ ವಾತಾವರಣ. ನೋಡಿ ಒಂಥರ ಬೇಜಾರಾಗ್ಬಿಡ್ತು ನಂಗಂತರು. ಯಾಕಂತಂದ್ರೆ ನಾನು ಫುಲ್ ಗ್ರೀನ್ ಇರ್ತೈತಿ, ಗುಡ್ಡ ನೋಡ್ಬೋದು, ಬೆಟ್ಟ ನೋಡ್ಬೋದು ಅಂತ ಹೇಳಿ ಫುಲ್ ಜೋಶ್ ಒಳಗೆ ಹೋಗ್ಬಿಟ್ಟಿದ್ದೆ. ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿದ್ರೆ ಬಿಸಿಲು ಹಾಳು ಸುರ್ಯಾಕೆ ಹತ್ಬಿಟ್ಟೈತ್ರಿ, ಬೇಜಾರಾತು ನಂಗೆ. ಏನು ಮಾಡೋಕ್ಕಾಗಲ್ರಿ, ಮುಂದಕ್ಕೆ ಹೊಂಟ್ವಿ ಹಂಗೆ. ಆಮೇಲೆ ನೋಡ್ರಿ ಮಧ್ಯಾಹ್ನ 1:08 ಆಗೈತಿ. ಈ ಟೈಮ್ ಒಳಗೆ ಏನಾದರೂ ತಿನ್ಬೇಕು ಅಂತ ಹೇಳಿ ಸಮೋಸ ತಗೊಂಡೆ ರೀ. ಥೂ, ಯಮ್ಮಿ ಚರ್ಮಾಗಿತ್ತು. ಆಮೇಲೆ ಟ್ರೈನ್ ಒಳಗೆ ಅಷ್ಟೊಂದು ನೆಟ್ಟಗೆ ಸಿಗಂಗಿಲ್ಲ ರೀ ಊಟಗಳು, ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಭೋಪಾಲ್ ರೀಚ್ ಆದ್ವಿ. ಭೋಪಾಲ್ ರೈಲ್ವೆ ಸ್ಟೇಷನ್ನು ನೋಡೋದಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ಒಂಥರ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಐತಿ, ಸಖತ್ತೈತಿ, ನಂಗೆ ಭಾಳ ಇಷ್ಟ ಆಯಿತು. ಆಮೇಲೆ ಭೋಪಾಲಿಂದ ನಾವು ಮತ್ತೆ 4 ತಾಸು ಜರ್ನಿ ಉಜ್ಜಯಿನಿಗೆ ರೀಚ್ ಆದ್ವಿ. ಉಜ್ಜಯಿನಿಗೆ ರೀಚ್ ಆದಮೇಲೆ ರೂಮ್ ಎಲ್ಲ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ದರ್ಶನ ಮಾಡೋಕ್ಕಂತ ಹೊಂಟವಿ. ಬಿಸಿಲಾಗಲೇ ನೆತ್ತಿಗೇರಿತ್ತು ನೋಡ್ರಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ವಿ. ಬಟ್ ಆಲ್ರೆಡಿ ಬೆಳಕು ಹರಿದ್ಬಿಟ್ಟಿತ್ತು. ನಾವು ಇಲ್ಲೆಲ್ಲ ರೆಡಿಯಾಗಿ ಬರೋದ್ರೊಳಗೆ 10 ಗಂಟೆ ಆಗಿತ್ತು ನೋಡ್ರಿ. 10 ಗಂಟೆ ಅನ್ನೋಷ್ಟಿಗೆ ದೇವಸ್ಥಾನ ನೋಡೋದಕ್ಕಂತ ಹೇಳಿ ಬಂದ್ವಿ. ಭಾಳ ಅಂದ್ರೆ ಭಾಳ ಚೆನ್ನಾಗೈತ್ರಿ ದೇವಸ್ಥಾನ. ನಿಜವಾಗ್ಲೂ ನನಗೆ ಹೋಗಿದ್ದಕ್ಕೆ ಖುಷಿ ಅನಿಸ್ತಿತ್ತು. ಆದ್ರೆ ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡಾತಿದ್ವು ರೀ. ನಾವೇನು ಮಾಡಿದ್ವಿ ಅಂದ್ರೆ ದೇವಸ್ಥಾನಕ್ಕೆ ಸ್ಲಿಪ್ಪರ್ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳಿ ರೂಮ್ ಒಳಗೆ ಸ್ಲಿಪ್ಪರ್ ಬಿಟ್ಟು ದೇವಸ್ಥಾನ ನೋಡೋಕ್ಕಂತ ಹೇಳಿ ಬಂದ್ವಿ ರೀ. ಆದ್ರೆ ಬರಬೇಕಾದ್ರೆ ಆ ಆಟೋ ಅಣ್ಣ ಇಲ್ಲೇ ಒಂದು 200 ಮೀಟ್ರ್ 300 ಮೀಟ್ರ್ ಒಳಗೆ ಐತಿ ದೇವಸ್ಥಾನ ಅಂತಂದು ಹೇಳಿದ್ದ. ಬಟ್ ನೋಡಿದ್ರೆ ದೇವಸ್ಥಾನ ಮಿನಿಮಮ್ ಅಂದರೂ ಒಂದು ಅರ್ಧ ಕಿಲೋಮೀಟ್ರ್, ಸಾರಿ, ಒಂದು 1 ಕಿಲೋಮೀಟ್ರ್ ಐತ್ರಿ. ಹಾಗಾಗಿ ಕಾಲು ಚಪ್ಪಲಿ ಬಿಟ್ಟು ಬಂದಿದ್ಕೋ ಅದಕ್ಕೂ ಬರೋಬ್ಬರಿ ಸುಡಾತಿದ್ವು ರೀ. ಇಲ್ಲಿನ ವ್ಯವಸ್ಥೆನೂ ಅಷ್ಟೇ ರೀ, ನಿಜವಾಗ್ಲೂ ನಂಗೆ ಭಾಳ ಇಷ್ಟ ಆಯಿತು. ಎಲ್ಲ ಕಡೆನೂ ಕುಡಿಯೋದಕ್ಕೆ ನೀರಿನ ಕಡೆ ವ್ಯವಸ್ಥೆ ಇಟ್ಟಾರ. ಹಂಗೆ ನೋಡ್ರಿ, ನಾ ಬರ್ತೇನೆ ಅಂತ ಹೇಳಿ ನನಗೋಸ್ಕರ ಗ್ರೀನ್ ಕಲರ್ ಮ್ಯಾಟ್ ಹಾಕ್ಯಾರ ಮತ್ತು ಮೈಕ್ ಇಟ್ಕೊಂಡಾರ ಅನೌನ್ಸ್ ಮಾಡಕ್ಕೆ ನನ್ನ ಹೆಸರು. ಹಂಗಂತ ಅನ್ಕೋಬೇಡ್ರಿ. ಅವರು ಮೈಕ್ ಇಟ್ಕೊಂಡು ಯಾರಿಗೆ ರೂಟು ಗೊತ್ತಿರಲ್ವ ಅಥವಾ ಏನಿರಲ್ಲ ಅದೆಲ್ಲ ಹೇಳ್ತಾರೆ. ಮತ್ತು ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂದಿನ ಮಾತಾಡೋದ್ರೆ, ಅದು ಬಿಟ್ಟರೆ ರಾಜಸ್ಥಾನದವ್ರು ರಾಜಸ್ಥಾನಿ ಮಾತಾಡ್ತಾರೆ. ಮತ್ತು ಮಹಾರಾಷ್ಟ್ರದವರು ಆ ಕಡೆ ಈ ಕಡೆ ಯಾರು ಬಂದರೆ ಅವರೆಲ್ಲ ಜಾಸ್ತಿ ಹಿಂದಿನ ಮಾತಾಡ್ತಿರ್ತಾರೆ, ಅವ್ರವ್ರ ಭಾಷೆನೂ ಮಾತಾಡ್ತಿರ್ತಾರೆ. ಬಟ್ ಎಕ್ಸಾಕ್ಟ್ಲಿ ಹಿಂದಿನ ಬರಬೇಕು. ಬಟ್ ನಾವು ಕನ್ನಡದವ್ರು ಜಾಸ್ತಿ ಇರಲೇ ಇಲ್ಲ. ಜಾಸ್ತಿ ಏನ್ರಿ, ನನಗಂತೂ ಅಲ್ಲಿ ಯಾರೂ ಕಾಣಿಸ್ಲೇ ಇಲ್ಲ. ಆಮೇಲೆ ನೋಡ್ರಿ ದೇವಸ್ಥಾನದ ಹತ್ರ ಈ ಒಂದು ನದಿ ಮತ್ತು ಈ ವೀವು, ಇದು ಬ್ರಿಡ್ಜ್ ಕಟ್ಟಾರ್ರಿ. ಎಷ್ಟು ಮಸ್ತ್ ಐತೆ ಗೊತ್ತೇನ್ರಿ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಸಿಕ್ಕಾಪಟ್ಟೆ ಬಾಗಿಲುಗಳದವ್ರಿ, ಎಲ್ಲ ಅದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾವು ಬಂದಿರೋದು ಒಂಥರ ಒಂದು ಕಡೆ ಬಾಗ್ಲಾದ್ರೆ ಇನ್ನೂ ಸಿಕ್ಕಾಪಟ್ಟೆ ಕಡೆ ಬರೋಕ್ಕೆ ಬಾಗ್ಲದು. ಅಂದ್ರೆ ಹತ್ತತ್ರ ಯಾರ್ಯಾರಿಗೆ ರೂಮಿಗೆ ಹತ್ರ ಹಾಕತ್ತಲ್ಲ ಆ ಕಡೆಯಿಂದ ಬಾಗಿಲಿಂದ ಎಲ್ಲರೂ ಬರ್ತಾರೆ. ನೀವು ನೋಡ್ಕೊಂಬಿಡ್ರಿ ದೇವಸ್ಥಾನನ. ಆ್ಯಂಡ್ ಇದು ನಮ್ಮ 12 ಜ್ಯೋತಿರ್ಲಿಂಗದೊಳಗೆ ಇದು ಒಂದು ಹೌದು. ಭಾಳ ಅಂದ್ರೆ ಭಾಳ ಚಂದ ಐತಿ ದೇವಸ್ಥಾನ ನೋಡೋದಕ್ಕೆ. ನಾವು ಬರೀ ನಮ್ಮ ಕರ್ನಾಟಕದೊಳಗಿರೋಂತಹ ದೇವಸ್ಥಾನಗಳನ್ನು ನೋಡಿದ್ದೆ. ಈ ಥರ ಹೊರ ರಾಜ್ಯಕ್ಕೆ ಹೋಗಿ ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಖುಷಿಯಾಗತ್ತಿತ್ತು ಹೊರ ರಾಜ್ಯಕ್ಕೆ ಹೋಗಿದ್ದಕ್ಕೆ. ಆದ್ರೆ ಊಟದ ವಿಚಾರ ಒಳಗೆ ಅಷ್ಟೇ ಡಿಸಪಾಯಿಂಟ್ ಆಯ್ತು ರೀ. ನಾವು ಮನೆಯಿಂದ ನಾನು ಸಿಕ್ಕಾಪಟ್ಟೆ ಐಟಮ್ಸ್ ಮಾಡ್ಕೊಂಡು ಹೋಗಿದ್ದೆ. ಮಂಡಕ್ಕಿ, ಚಕ್ಲಿ, ಶೇಂಗಾ ಕಾಳು, ಖಾರ, ರೊಟ್ಟಿ, ಮೊಸರನ್ನ ಮಾಡ್ಕೊಂಡಿದ್ವಿ ಬರೋ ಮುಂದೆ. ಅದೆಲ್ಲ ಇತ್ತು ಅಂತ ಹೇಳಿ ನಾವು ಸ್ವಲ್ಪ ಊಟ ಮಾಡ್ಕೊಂಡಿದ್ವಿ ಅಂತ ಹೇಳಿ ಇಲ್ಲಿ ಬದುಕು ಬಂದ್ವಿ ಅಷ್ಟೇ ರೀ. ಆ ಕಡೆ ಜನರು ಅದು ಹೆಂಗೆ ಊಟ ಅಡ್ಜಸ್ಟ್ ಮಾಡ್ಕೊತಾರ ಗೊತ್ತಿಲ್ಲ. ಒಂದು ಬೌಲು ರೈಸಿಗೆ 80 ರೂಪಾಯಿ ರೀ, ಫ್ರೈಡ್ ರೈಸಿಗೆ 100 ರೂಪಾಯಿ. ಅದು ರೈಸ್ ಕ್ವಾಂಟಿಟಿ ಸಿಕ್ಕಾಪಟ್ಟೆ ಕಮ್ಮಿ ಇರ್ತೈತಿ. ಒಂದು ಮಸಾಲೆ ದೋಸೆಗೆ 90 ರೂಪಾಯಿ. ದೋಸೆ ಕ್ವಾಂಟಿಟಿನೂ ಅಷ್ಟೇ ಭಾಳ ಸಣ್ಣದಿರ್ತೈತಿ.
ನಿಜ ಹೇಳ್ಬೇಕಂದ್ರೆ ಇಲ್ಲಿ ಸಿಗೋದ ಪರೋಟಗಳು ಮತ್ತು ಆಲೂಗಡ್ಡಿ ರೀ. ನಮ್ಮ ಕಡೆ ಎಲ್ಲ ದೋಸೆ ಚಟ್ನಿ ಪಲ್ಯ ಈ ಥರ ತಿಂತವೆ. ಈ ಕಡೆ ಆಲೂಗಡ್ಡಿ ಮಯ ಆಗೋಗಿರ್ತೈತೆ ನೋಡ್ರಿ. ಬರೀ ಅದನ್ನ ಹಾಕಿರ್ತಾರೆ. ನನಗೆ ನಿಜವಾಗ್ಲೂ ಅಲ್ಲಿಂದ ಬರೋದ್ರೊಳಗನ ಊಟ ಮಾಡಬೇಕು ಅಂತ ಅಂತ ಒಂದು ಇದನ್ನ ಹೋಗ್ಬಿಟ್ಟಿತ್ತು ನೋಡ್ರಿ. ನನಗೆ ಹಂಗೆ ಇರ್ಬೇಕು ಅನ್ಸಾತಿತ್ತು. ಮತ್ತು ಹಂಗೆ ಆಲೂಗಡ್ಡೆ ಮೇಲೆ ನಿಜವಾಗ್ಲೂ ಹೇಳ್ತೇನೆ ರೀ, ಜಿಗುಪ್ಸನೆ ಬಂದು ಹೋಗಿತ್ತು ನನಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮತ್ತು ಪ್ರತಿಯೊಂದು ಹತ್ರನೂ ಈ ಥರ ಆ ಮಹಾಕಾಲೇಶ್ವರ ಲಿಂಗದ್ದು ಲೈವ್ ಟೆಲಿಕಾಸ್ಟ್ ಆಗ್ತಿದ್ರಿ. ಅದನ್ನು ಕೂಡ ನೋಡೋಕೆ ಚೆನ್ನಾಗಿರ್ತಿತ್ತು. ಪ್ರತಿಯೊಬ್ಬರಿಗೆ ಒಳಗೆ ಅಷ್ಟೊಂದು ಅಬ್ಸರ್ವ್ ಮಾಡಿ ನೋಡೋಕೆ ಆಗ್ತಿರ್ಲಿಲ್ಲಲ್ಲ, ಹೊರಗೆ ಆರಾಮಾಗಿ ನೋಡ್ಬೋದಿತ್ತು. ನೋಡ್ರಿ ಎಷ್ಟು ಚೆನ್ನಾಗೈತೆ, ನಿಜವಾಗ್ಲೂ ನೆಮ್ಮದಿ ಅನಿಸ್ತಿತ್ತು ನೋಡೋಕನ. ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಏನೋ ಒಂಥರ ಸಾಧನೆ ಮಾಡಿದಷ್ಟು ಖುಷಿ ಅನ್ನಿಸ್ತಾ ಇತ್ತು. ಯಾಕಂತಂದ್ರೆ ನಾನು ಮತ್ತು ನನ್ನ ಹಸ್ಬೆಂಡು ಅದು ರಾಜ್ಯದಿಂದ ರಾಜ್ಯಕ್ಕೆ ಹೋಗಿ ಭಾಷೆ ನನಗೆ ಸ್ವಲ್ಪ ಹಿಂದಿ ಬರ್ತೈತೆ ರೀ, ಮಾತಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ ಅಂತ ಪರ್ಫೆಕ್ಟ್ ಅಲ್ಲ, ಬಟ್ ಮ್ಯಾನೇಜ್ ಮಾಡ್ತೀನಿ, ಮಾತಾಡ್ತೀನಿ. ಸೊ ನನ್ನ ಹಸ್ಬೆಂಡಿಗೆ ಬರೋಂಗಿಲ್ಲ. ಇಬ್ಬರದು ಪೇಚಾಟ ಆಗೋಗಿತ್ತು ನಮಗೆ. ನಾನು ಮಾತಾಡ್ತಿದ್ದೆ ರೀ, ಆ ಥರ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಆ ಕಡೆ ರಾಜಸ್ಥಾನಿ ಹಿಂದಿನ ಒಂಥರ ಡಿಫ್ರೆಂಟ್ ಇತ್ತು, ಭೋಪಾಲ ಹಿಂದಿನ ಒಂಥರ ಡಿಫ್ರೆಂಟ್ ಇತ್ತು, ಏನೋ ಒಂಥರ ಭಾಷೆನ ಡಿಫ್ರೆಂಟ್ ಇತ್ತು. ನಾ ಕಲ್ತಿದ್ದು ಹಿಂದಿ ಇದನ್ನ ಅಥವಾ ಬೇರೆನ ಅನಿಸ್ಬಿಟ್ಟಿತ್ತು ನನಗೆ. ಅಷ್ಟು ಡಿಫ್ರೆನ್ಸ್ ಇತ್ತು. ಮಾತಾಡ್ಬೇಕಾದ್ರೆ ಎಷ್ಟು ಸ್ಪೀಡಾಗಿ ಮಾತಾಡ್ತಿದ್ರು. ನಾವು ಕನ್ನಡ ಎಷ್ಟು ಸ್ಪೀಡ್ ಮಾತಾಡ್ತೇವಲ್ಲ, ಹಂಗೆ ಅವರು ಹಿಂದಿನ ಅಷ್ಟು ಸ್ಪೀಡಾಗಿ ಮಾತಾಡೋರು. ಸೊ ಹಾಗಾಗಿ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಅವ್ರು ಮಾತಾಡೋದು. ಬಟ್ ಅರ್ಥ ಮಾಡಿಕೊಂಡು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಟ್ರಿಪ್ ಒಳಗೆ ಆರಾಮಾಗಿದ್ವಿ, ಏನು ತೊಂದರೆ ಆಗಿಲ್ಲ. ಭಾಷೆಯಿಂದ ನಮ್ಗೆ ಇಲ್ಲಿ ಏನೂ ತೊಂದರೆ ಆಗಿಲ್ಲ. ಪ್ರಾಬ್ಲಮ್ ಆಗಿದ್ದಂದ್ರೆ ಊಟದ್ದು ಒಂದ, ಯಾಕಂದ್ರೆ ಊಟ ನೆಟ್ಟಿಗೆ ಸಿಗಂಗಿಲ್ಲ. ಆ ಕಡೆ ಜನಕ್ಕೆ ಅಡ್ಜಸ್ಟ್ ಆಗಿಬಿಡ್ತೈತಿ, ಅವ್ರು ಅಡ್ಜಸ್ಟ್ ಮಾಡ್ಕೊತಾರೆ. ಬಟ್ ನಮಗೆ ಅಡ್ಜಸ್ಟ್ಮೆಂಟ್ ಇಲ್ಲಲ್ಲ, ಹಾಗಾಗಿ ನಮ್ಗೆ ಊಟ ಅಡ್ಜಸ್ಟ್ ಆಗಂಗಿಲ್ಲ ಅಷ್ಟ. ಯಾರ್ಯಾರೆಲ್ಲ ಮಧ್ಯಪ್ರದೇಶಕ್ಕೆ ಹೋಗ್ಬೇಕು ಅಂದ್ಕೊಂಡಿರಲ್ಲ ಅವರು 100% ಹಿಂದಿ ಕಲ್ತಿರಲೇಬೇಕು. ಇಲ್ಲಾಂದ್ರೆ ನೀವು ಆರಾಮಾಗಿ ಟ್ರಾನ್ಸ್ಲೇಟರ್ನ ಯೂಸ್ ಮಾಡ್ಕೋಬೋದು. ನನ್ನ ಪ್ಲ್ಯಾನ್ ಅದ ಇತ್ತು. ಅಕಸ್ಮಾತ್ ಇವ್ರ ಭಾಷೆ ನಂಗೆ ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ಮಾತಾಡೋಣ ಅಂತ ಹೇಳಿಬಿಟ್ಟು. ಆಮೇಲೆ ನೋಡಿರಿ, ಇದು ಪ್ರತಿಯೊಂದು ಫಿನಿಶಿಂಗ್ ಐತಲ್ಲ, ನಿಜವಾಗ್ಲೂ ಮೆಚ್ಚಬೇಕು, ಅಷ್ಟು ಚೆನ್ನಾಗೈತಿ. ಪ್ರತಿಯೊಂದು ಫಿನಿಶಿಂಗು ಭಾಳ ಅಂದ್ರೆ ಭಾಳ ನೀಟಾಗಿ ಕೊಟ್ಟಾರ. ಆ್ಯಂಡ್ ಇಲ್ಲಿ ಕಾಣ್ತಾ ಇರೋದು ನಾನು ರೀ. ಚೆನ್ನಾಗೈತಲ್ರಿ ಔಟ್ಫಿಟ್, ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಔಟ್ಫಿಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾನು ಮತ್ತು ನನ್ನ ಹಸ್ಬೆಂಡು. ಇದು ಭಾಳ ಅರ್ಜೆಂಟ್ ಒಳಗೆ ಡಿಸೈಡ್ ಮಾಡಿದಂತಹ ಒಂದು ಟ್ರಿಪ್ಪು. ಸೊ ಹಾಗಾಗಿ ನಾವೇನಂದ್ರೆ ನಮ್ಗೆ ಯಾವುದು ಬೇಗ ಸಿಗುತ್ತಲ್ಲ ಆ ಥರ ಒಂದು ಔಟ್ಫಿಟ್ಟನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಷ್ಟೇ. ನಾನು ಪ್ರತಿಯೊಂದು ಔಟ್ಫಿಟ್ ಬಗ್ಗೆನೂ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಅಥವಾ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿಬಿಡ್ರಿ, ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಚೆನ್ನಾಗಿತ್ತು. ಅಷ್ಟೊಂದೇ ಅರ್ಜೆಂಟ್ ಒಳಗೆ ನಾವು ಪರ್ಚೇಸ್ ಮಾಡಿದ್ರೂ ಒಂದು ಲೆಕ್ಕಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ವಿ ಇಬ್ರು. ಜಾಸ್ತಿ ಮ್ಯಾಚ್ ಮಾಡ್ಕೊಳಕ್ಕೆ ಆಗಲಿಲ್ಲ. ನನ್ನ ಪ್ಲ್ಯಾನ್ ಏನಿತ್ತು ಅಂತಂದ್ರೆ ಎಲ್ಗಾರು ಹೋಗ್ಬೇಕಂತಂದ್ರೆ ನಾವು ಫುಲ್ ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ನೀಟಾಗಿ ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಮ್ಯಾಚ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಇರಲಿ, ಏನಾಗಂಗಿಲ್ಲ. ಹೆಂಗೆ ಅನಿಸ್ತಂದ್ರೆ ಇದು ನಾವು ಬಿಟ್ಟರೆ ನೆಕ್ಸ್ಟ್ ಹೋಗೋಕ್ಕಾಗಲ್ವೇನೋ ಅನ್ನೋಂಥ ಪರಿಸ್ಥಿತಿ ಬಂದುಬಿಡ್ತು. ಅದಕ್ಕೋಸ್ಕರ ನಾವು ಅರ್ಜೆಂಟ್ ಒಳಗೆ ಹೋಗಿದ್ದಷ್ಟೇ. ಮತ್ತು ಈ ದೇವಸ್ಥಾನ ಪೂರ್ತಿಯಾಗಿ ಸುತ್ತಲೂ ಇದೇ ಥರ ಐತ್ರಿ. ನಾನು ನಿಮ್ಗೆ ಇಡೀ ದೇವಸ್ಥಾನ ತೋರಿಸ್ಬೇಕು ಅಂತಂದ್ರೆ ನೈಟ ರೆಕಾರ್ಡ್ ಮಾಡ್ಬೇಕಷ್ಟೇ. ಯಾಕಂತಂದ್ರೆ ಬಿಸಿಲಿಗೆ ನಿಜ ಇಲ್ಲಿ ಓಡಾಡೋಕೆ ಆಗ್ತಿರ್ಲಿಲ್ಲ, ಕಾಲು ಅಷ್ಟು ಪೇನ್ ಆಗಕತ್ತಿದ್ವು ಬಿಸಿಲಿಗೆ. ಮತ್ತು ಇವರೆಲ್ಲ ನೋಡ್ರಿ, ಇವ್ರದ್ದು ಆ ಥರ ಔಟ್ಫಿಟ್ ಇರ್ತೈತಿ. ನಿಜ ನನಗೆ ನೋಡೋಕನ ಡಿಫ್ರೆಂಟ್ ಅನಿಸ್ತಿತ್ತು. ನಮ್ಮ ಕರ್ನಾಟಕದೊಳಗೆ ಹೆಚ್ಚು ಕಮ್ಮಿ ಎಲ್ಲ ಕನ್ನಡದವರೇ ಇರೋದ್ರಿಂದ ಮತ್ತು ಸೇಮ್ ಔಟ್ಫಿಟ್ ಇರೋದ್ರಿಂದ ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸ್ತಿರ್ಲಿಲ್ಲ ನೋಡೋಕೆ. ಬಟ್ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ವಿಡಿಯೋ ಲೆಂತ್ ಆಕತ್ರಿ. ನೆಕ್ಸ್ಟ್ ವಿಡಿಯೋದೊಳಗೆ ಏನಾಗಿತ್ತು ಅಂತ ಮತ್ತೆ ಹಾಕ್ತೇನೆ.